ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬೇಡ ಕಣೆ ಬೇಡ ಕಣೆ ಇರಿ, ಇವತ್ತು ಪ್ರಾಚಾರ ಬಿಡಿಸ್ತೀನಿ. ಬನ್ರಿ. ನಮಸ್ತೆ ಸದಾಶಿವನವ್ರಿಗೆ. ಓಹೋ, ಏನ್ ಸೆಟು ಇಷ್ಟು ದೂರ? ಬಹಳ ಅಪರೂಪಕ್ಕೆ ಬಂದ್ಬಿಟ್ಟಿದ್ದೀರಾ. ಪ್ರಭಾ, ಸೇಟು ಯಾಕೆ ನಮ್ಮನೆವರೆಗೂ ಬಂದಿದ್ದಾರೆ? ಅದು ಹೇಳ್ತೀನಿ ರೀ ಅತ್ತೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಪ್ರಭಾವತಿ, ಸೇಟು ಅಪರೂಪಕ್ಕೆ ಬಂದಿದ್ದಾರೆ, ಏನಾದ್ರೂ ತಣ್ಣಗ್ ಮಾಡ್ಕೊಡು. ತಣ್ಣಗೂ ಬೇಡ, ಬಿಸಿನೂ ಬೇಡ. ನಿಮ್ಮ ನಂಬ್ಕೊಂಡು ಇವನ್ಗೆ ಸಾಲ ಕೊಟ್ಟಿದ್ದಕ್ಕೆ ಹಗಲು ರಾತ್ರಿ ಹುಡ್ಕೊಂಡು ಓಡಾಡೋದೇ ಆಗುತ್ತೆ. ಏನ್ ಕರ್ಮಾರಿ. ನಿಮಗ್ ಮೋಸ ಮಾಡೋ ಉದ್ದೇಶ ಇಲ್ಲ. ವ್ಯಾಪಾರದಲ್ಲಿ ಸ್ವಲ್ಪ ಲಾಸ್ ಮಾಡ್ಕೊಂಡಿದ್ದಾನೆ. ಕೆಲಸ ಮಾಡಿ ಖಂಡಿತವಾಗ್ಲೂ ತೀರಿಸ್ತಾನೆ. ಸ್ವಲ್ಪ ಸಮಯ ಕೊಡಿ ಸೇಟು. ನಾವು ಬಡ್ಡಿ ಒಂದನೆ ನಂಬ್ಕೊಂಡು ಜೀವನ ನಡೆಸೋವ್ರಿ. ಇವನಿಗೆ ಲಾಸ್ ಆಯ್ತು ಅಂತ ನಮ್ಮೊಟ್ಟಿಗೆ ತಣ್ಣೀರ್ ಬಟ್ಟೆ ಕಟ್ಕೊಳ್ಳೋಣವಾ? ಸುಮ್ನೆ ಬಾನು ತರ್ಲೆ ಮಾಡ್ಬಾರ್ದು. ಸರ ಟೈಮ್ಗೆ ಬಂದ್ಲು ರೀ. ಇಟ್ಕೊಳ್ರಿ. ಯಾವ ಕಂಡಿದೀನ್, ಸುಮ್ನೆ ಕುತ್ಕೊಳಯ್ಯ. ಅಲ್ಲ ಕಣಯ್ಯ, ನಾವ್ ಕೂಡ 4 ಕಾಸಿಂದ ಜೀವನ ಮಾಡ್ದಂಗ ಆಡ್ತೀಯಲ್ಲ. ನೀನ್ ನಮಗ್ ಸಾಲ ಕೊಟ್ಟಿದ್ಯಂತ ನೀ ಹತ್ರ ಯಾವ ಆಧಾರ ಇದೆ? ನೀನ್ ಸಾಲ ಕೊಡಕ್ಕೆ ನಿನ್ ಹತ್ರ ಯಾವ ಲೈಸೆನ್ಸ್ ಇದೆ? ಚಿ 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 ಚಿ, ಇವನೊಬ್ಬ ಗೋವಿಂದ ಊರ್ ತುಂಬಾ ಸಾಲ ಮಾಡ್ಕೊಂಡು ತಿರ್ಗಾಡ್ತಾನೆ. ಏನಾಯ್ತು? ನಮಸ್ಕಾರ ಅಮ್ಮ. ನಮಸ್ತೆ ಸರ್. ಹೇಗಿದೆಯಮ್ಮ? ನಾನ್ ಚೆನ್ನಾಗಿದ್ದೀನಿ ಸರ್. ದೊಡ್ಡ ಅಧಿಕಾರಿ ಆಗಿದ್ಯಾ, ತುಂಬಾ ಸಂತೋಷಮ್ಮ. ದುಡ್ಡು ಬೇಕು ಅಂದ್ರೆ ಕಾಡಿಬೇಡಿ ಈಸ್ಕೊಂತಾರೆ, ವಾಪಸ್ ಕೇಳಿದ್ರೆ ರೂಲ್ಸ್ ರೆಗ್ಯುಲೇಷನ್ ಅಂತ ಮಾತಾಡ್ತಾರೆ. ಇದು ಸರಿನಾ? ನೀನೇ ಹೇಳಮ್ಮ. ಮತ್ತೆ ನನ್ ಗಂಡನ್ ಕುತ್ಕೆ ಪಟ್ಟಿ ಇಟ್ಕೊಂಡ್ ಕರ್ಕೊಂಬಂದಲ್ಲ ಬೀದಿಲಿ, ನನ್ ಗಂಡನ್ ಮರದಿ ಏನಾಗ್ಬೇಕು? ಯವ್ ಸೇಟು, ಇದು DC ಮನೆಗ್ ನುಗ್ಗಿದ್ಯಾ ಅಂತ ಹೇಳ್ಬಿಟ್ಟು ಅಲ್ಲಿ ಗೇಟಲ್ಲಿ ನಿಂತಿರ್ತಾರಲ್ಲ ಪೊಲೀಸು, ಅವ್ರನ್ನ ಕರ್ಕೊಂಡ್ ಬಂದು ಕುತ್ಕೆ ಹೇಳ್ಬಿಟ್ಟು ಆಚೆ ದಬ್ಬಿಸ್ಬಿಡ್ತೀನಿ. ಏನ್ ಎದುರಿಸ್ತಾ ಇದೀಯಾ? ಈ ಸೇಟು ಅದಕ್ಕೆಲ್ಲ ಎದುರ್ಕೊಳ್ಳಲ್ಲ. ಇವನ ಹತ್ರ ಯಾಕೆ ವಸೂಲಿ ಮಾಡೋದು ಅನ್ನೋದು ನನಗೆ ಗೊತ್ತು. ಈ ಮನೇಲಿ DC ಎಲ್ಲ CM ಇದ್ರೂನು ಹಣ ಹೇಗೆ ವಸೂಲಿ ಮಾಡೋದು ಅನ್ನೋದು ನನಗೆ ಗೊತ್ತಿದೆ. ಇಲ್ಲಿಂದ ನಿಮ್ಮ ಯಜಮಾನಪ್ಪನ್ನ ಎತ್ತಾಕೊಂಡೋಗಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಾನು ಜವಾಬ್ದಾರನಲ್ಲ. ನನಗೆ ದುಡ್ಡೇ ಇಂಪಾರ್ಟೆಂಟು. ಸೇಟು, ಸ್ವಲ್ಪ ಸಮಯ ಕೊಡಿ, ನಿಮ್ಮ ಹಣಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಿಮ್ಮ ಹಣಕ್ಕೇನು ಮೋಸ ಆಗೋದಿಲ್ಲ. ಟೈಮ್ ಕೊಟ್ಟಿದ್ದಕ್ಕೆ ಅಲ್ವಾ ಊರ್ ಬಿಟ್ಟು ಬಂದಿರೋದು. ಈಗಲೇ ನಾನು ಹಣ ಏನು ಕೇಳಕ್ಕಿಲ್ಲ. ಪಲ್ಲವಿ ದೊಡ್ಡ ಅಧಿಕಾರಿ ಅಲ್ವಾ, ಅವ್ರು ಕೊಡ್ತೀನಿ ಅಂತ ಒಂದು ಮಾತು ಹೇಳ್ಬಿಡಿ, ನಂದೇನು ಅಭ್ಯಂತರ ಇಲ್ಲ. ಏಯ್ ಸೇಟು, ಅವನ್ ಮಾಡಿರೋ ಸಾಲಕ್ಕೆ ಇವಳು ಯಾಕೆ ಒಪ್ಕೋಬೇಕು? ಸೇಟು, ಹಣದ ಜವಾಬ್ದಾರಿ ನಾನ್ ತಗೊಳ್ತೀನಿ. ಪಲ್ಲವಿ ಬೇಡ. ನಾನು ಯಾರನ್ನೂ ನಂಬಲ್ಲ. ನಂಬಿದ್ರೆ ಪಲ್ಲವಿಯವ್ರನ್ನ ಮಾತ್ರ ನಂಬೋದು. ಯಾಕಿಲ್ಲ, ನಮ್ಗೋಸ್ಕರ ಮಾಡ್ಲೇಬೇಕು. ನಮ್ಮಪ್ಪ ಅವಳಿಗೋಸ್ಕರ ಎಷ್ಟೆಲ್ಲ ಮಾಡಿದ್ರು. ಮಾಡ್ಲಿ ಬಿಡಿ, ಋಣ ತೀರಿಸ್ಬೇಕು. ಗೀತಾ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಏನಪ್ಪ ನೀವು ಇರೋದನ್ನ ಹೇಳಿದ್ರೆ ನಿಮ್ಗೆ ಕೋಪ ಬರುತ್ತಲ್ಲ? ಮಾವ, ನನಗೆ ಅಂತ ಯಾರಿದ್ದಾರೆ? ನೀವೆಲ್ಲರೂ ನನ್ನೋರಲ್ವಾ? ನಿಮ್ ಕಷ್ಟಕ್ಕಾಗ್ಲಿಲ್ಲ ಅಂದ್ರೆ ಇನ್ಯಾರ ಕಷ್ಟಕ್ಕಾಗ್ಲಿ?
ನೋಡಿ ಸರ್, ಕೊಡ್ಬೇಕಾಗಿರೋ ಹಣನ ನಾನೇ ಕೊಡ್ತೀನಿ. ಸ್ವಲ್ಪ ಸಮಯ ಕೊಡಿ. ಬರ್ತೀನಮ್ಮ. ಯೋ ಸೆಟ್ಟು ನಡೆಯಯ್ಯ. ಸುಮ್ಮನೆ ಕುತ್ಕೊಳ್ಳಮ್ಮ. ಪಲ್ಲವಿ ಹೇಳಿದಾರಂತ ಬಿಟ್ಟೋಗ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಿಂತಿದ್ದಾಗದಲ್ಲೇ ಹಣ ವಸೂಲಿ ಮಾಡ್ತಿದ್ದೆ. ಬರೋ ತಿಂಗಳು ಮನೆಗೆ ಬರಲ್ಲ. ಪಲ್ಲವಿ ಅವರೇ, ನಿಮ್ಮ ಆಫೀಸ್ಗೆ ಬರ್ತೀನಿ. ಇಲ್ಲ ಸರ್, ನೀವ ತೊಂದರೆ ತಗೊಳ್ಳೋದು ಬೇಡ. ನಿಮ್ಮ ಹಣನ ನಿಮಗ್ ತಲುಪಿಸೋ ವ್ಯವಸ್ಥೆ ನಾನೇ ಮಾಡ್ತೀನಿ. ಹೇಳುದಿಲ್ಲ. ನಡಿ ನಡಿ, ಬಿಡು ಗಾಡಿ. ಇಲ್ಲೇ ಇದ್ರೆ ಒಂದ್ ಲೋಟ ಕಾಫಿ ಬೇರೆ ಕೊಡ್ಬೇಕಾಗತ್ತೆ. ನಡಿ ಹಾಕ್ತಾರ. ಗೋವಿಂದ, ಏನು ನಿಮ್ಮಿಬ್ರು ಕತೆ? ನಿಮ್ಮಿಂದ ನಮ್ಮ ಮನೆಗೆ 3 ಕಾಸು ಬರೆಯೋದೇ ಇಲ್ದಂಗ ಆಯ್ತು. ನೀನ್ ಮಾಡೋ ಈ ಪಾಪದ ಕೆಲ್ಸಕ್ಕೆಲ್ಲ ಪಾಪ ಆ ಹುಡ್ಗಿ ತಲೆ ಕೊಡಂಗಾಯ್ತಲ್ಲೋ. ಪಲ್ಲವಿ, ಇದನ್ನು ನೀನ್ ತಲೆ ಕಟ್ತಾ ಇದ್ದಾರಲ್ಲಮ್ಮ, ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಮಾವ, ನೀವ್ ನನ್ಗೋಸ್ಕರ ಮಾಡಿರೋ ತ್ಯಾಗದ ಮುಂದೆ ಇದೆಲ್ಲ ಏನೂ ಇಲ್ಲ. ದಯವಿಟ್ಟು ಬೇಡ ಅನ್ಬೇಡಿ. ನನ್ನನ್ನ ಹೊರಗಿನವಳು ಮಾಡಬೇಡಿ. ನೋಡೆ, ಎಷ್ಟು ಜನ್ಮದ ಪುಣ್ಯ ಮಾಡಿದ್ಯೋ ಏನೋ, ಇಂಥ ತಂಗಿನ ಪಡ್ಕೊಂಡಿದ್ಯಾ. ಸಾಕ್ ಸಾಕು, ಇದೇ ಒಂದ್ ದೊಡ್ಡ ವಿಷಯ ಅಂತ ಮಾತಾಡ್ಕೊಂಡ್ ನಿಂತ್ಬಿಟ್ರಿ. ಮಾಡಕ್ ತುಂಬಾ ಕೆಲ್ಸ ಇದೆ, ಕೊಡ್ರಿ. ಇವಳೇನ್ ದೊಡ್ಡ ದಾನಶೂರ ಕರ್ಣಿ. ಏನೋ ದಾನ ಮಾಡಿರೋ ನಂಗೆ ಕರ್ಣಂಗ್ ಹೋಲ್ಸ್ಕೊಂಡ್ ನಿಂತ್ಬಿಡ್ತೀರಾ. ಬಿಟ್ರೆ